ನಮಸ್ಕಾರ, ಕನ್ನಡ ನಾಡಿಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ಅದು ಗಂಡ ಹೆಂಡತಿ ಇಬ್ಬರು ಮಕ್ಕಳಿದ್ದ ಪುಟ್ಟದಾದ ಸಂಸಾರ. ಆದ್ರೆ ಆ ಸಂಸಾರದಲ್ಲಿ ಅದೇನಾಯ್ತೋ ಏನೋ, ತಾಯಿ ತನ್ನ ಮಕ್ಕಳ ಉಸಿರನ್ನೇ ನಿಲ್ಲಿಸಿ ಬಿಟ್ಟಿದ್ಲು. ಬಳಿಕ ತಾನು ಕೂಡ ನೇಣಿಗೆ ಶರಣಾಗಿದ್ಲು. ಚೆನ್ನಾಗಿದ್ದ ಸಂಸಾರ ಹಿಂಗಾಕಿ ಆತೋ. ಮನೆಯ ರೂಮ್ನಲ್ಲಿ ಫ್ಯಾನ್ಗೆ ಹಗ್ಗ ಬೆಗೆದುಕೊಂಡು ನೇಣಿಗೆ ಶರಣಾಗಿರೋ ಗೃಹಿಣಿ, ಮಂಚದ ಮೇಲೆ ಚಿರನಿದ್ರೆಗೆ ಜಾರಿರೋ ಮುದ್ದಾದ ಮಕ್ಕಳೊಂದಿಗೆ ತಾಯಿ ಸೇರಿದಂತೆ 3 ಸಾವಿಗೆ ಸಾಕ್ಷಿಯಾಗಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಜ್ಯೋತಿಷ್ಯಕ್ಕೆ ಹೆದರಿ ಜೀವ ಬಿಟ್ಟಳ ತಾಯಿ. ಮಕ್ಕಳ ಭವಿಷ್ಯದ ಚಿಂತೆಯಿಂದ 3 ಸಾವು. ಹೀಗೆ ಹೆಣವಾಗಿರೋ ಈಕೆ 32 ವರ್ಷದ ಉಷಾ. ತಾಯಿ ಜೊತೆ ಹೆಣವಾಗಿರೋದು 9 ವರ್ಷದ ಮಗ ಸುಮಂತ್, 2.5 ವರ್ಷದ ಮಗಳು ಸಾನ್ವಿ. ಈ ಕುಟುಂಬ ಚೆನ್ನಾಗೇ ಇತ್ತು. ಉಷಾ ಪತಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸರ್ಕಾರಿ ಹೈಸ್ಕೂಲ್ ಟೀಚರ್. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಚಿಕ್ಕಬಳ್ಳಾಪುರದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಚೆನ್ನಾಗಿ ಜೀವನ ಸಾಗಿಸ್ತಿದ್ರು. ಆದರೆ ಜ್ಯೋತಿಷಿಯೊಬ್ಬನ ಮಾತಿನಿಂದ ಉಷಾ ಡೆತ್ ನೋಟ್ ಬರೆದು ಸಾವನ್ನಪ್ಪಿದ್ದಾಳೆ ಎನ್ನಲಾಗ್ತಿದೆ. ಮಕ್ಕಳಿಗೆ ನಿದ್ರೆ ಮಾತ್ರೆ ಉಣಿಸಿ ನೇಣಿಗೆ ಶರಣಾಗಿದ್ದಾರೆ. ಒಂದು ಘಟನೆ, ಇದು ಬಹಳ ದುರಾದೃಷ್ಟಕರ ಘಟನೆ. ಈ ತರ ಮಾಡೋದಂತೂ ಬಹಳ ತಪ್ಪು ಅಂತ ನನ್ನ ಭಾವನೆ ಅನಿಸ್ತದೆ. ಬಹಳ ಒಳ್ಳೆ ಫ್ಯಾಮಿಲಿ, ಬಹಳ ಚೆನ್ನಾಗಿದ್ರು, ಬಹಳ ಚೆನ್ನಾಗಿ ಮಕ್ಕಳು, ಆ ಮುದ್ದಾದ ಮಕ್ಕಳು ನೋಡಿದ್ರೆ ಎಂತ ಅವ್ರ ಕರುಳು ಅದು ಕಿತ್ತು ಬರುತ್ತೆ. ಹಾಗಾಗಿ ಯಾವೇ ತಾಯಿ ಅಂದ್ರಾಗ್ಲಿ ಇದ್ದು ಸಾಧನೆ ಮಾಡಬೇಕು ಹೊರತು ಈ ತರ ಒಂದು ಕೃತ್ಯ ಅಂತೂ ಮಾಡಬಾರ್ದು ಅಂತ ನನ್ನ ಭಾವನೆ. ಮಕ್ಕಳ ಭವಿಷ್ಯದ ಬಗ್ಗೆ ಉಷಾ ಜ್ಯೋತಿಷ್ಯ ಕೇಳಿದ್ರಂತೆ. ಆಗ ಜ್ಯೋತಿಷಿಯೊಬ್ರು, ನಿಮ್ಮ ಮಕ್ಕಳಿಗೆ ಮುಂದೆ ವಿವಾಹವಾಗಲ್ಲ, ತುಂಬಾ ತೊಂದರೆ ಅನುಭವಿಸಬೇಕಾಗತ್ತೆ ಅಂತ ಹೇಳಿದ್ರಂತೆ. ಇದರಿಂದ ಮಾನಸಿಕ ಖಿನ್ನತೆಗೆ ಒಳಗಾದ ಉಷಾ ಮಕ್ಕಳನ್ನೂ ಸಾಯಿಸಿ ತಾನೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಒಂದು ತಾಯಿ ಅವರ 2 ಮಕ್ಕಳಿಗೆ ಸ್ಲೀಪಿಂಗ್ ಪಿಲ್ಸ್ ಕೊಡಿಸಿ ಮತ್ತು ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ತಾಯಿ ಹೆಸರು ಉಷಾ ಅಂತ, 32 ವರ್ಷ. ಅವರ 2 ಮಕ್ಕಳು, ಸುಮಂತ್ ಅಂತ 9 ವರ್ಷ ಮತ್ತು ಮಗಳು ಶಾನ್ವಿ 2.5 ವರ್ಷ. ಒಂದು ಸೂಸೈಡ್ ನೋಟ್ ಕೂಡ ಬಿಟ್ಟಿದ್ದಾರೆ. ಮೇಲ್ನೋಟಕ್ಕೆ ಅವರಿಗೆ ಸ್ವಲ್ಪ ಡಿಪ್ರೆಷನ್ ಇದ್ದಿದ್ದು ಕಂಡುಬರುತ್ತೆ. ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತಿದ್ದ ಸಂಸಾರ ಜ್ಯೋತಿಷಿಯ ಮಾತಿಗೆ ಬಲಿಯಾಗಿರೋದು ದುರಂತ. ಮಕ್ಕಳ ಉಜ್ವಲ ಭವಿಷ್ಯದ ಕನಸು ಕಾಣಬೇಕಾಗಿದ್ದ ತಾಯಿ ತಾನೇ ಕಂದಮ್ಮಗಳ ಕಣ್ಮುಚ್ಚಿಸಿದ್ದು ಮಾತ್ರ ಘನಘೋರ. ನವೀನ್, ನ್ಯೂಸ್ 18 ಕನ್ನಡ, ಚಿಕ್ಕಬಳ್ಳಾಪುರ. ಅದೊಂದು ಕ್ಷುಲ್ಲಕ ವಿಚಾರ. ಇಬ್ರು ಕುತ್ಕೊಂಡು ಮಾತನಾಡಿದ್ರೆ ಸಮಸ್ಯೆ ಬಗೆಹರಿದು ಬಿಡ್ತಿತ್ತೇನೋ. ಆದ್ರೆ ಅಲ್ಲಿ ಅದಾಗ್ಲಿಲ್ಲ. ಬದಲಾಗಿ 2 ಹೆಣಗಳು ಉರುಳಿದ್ವು. ಸಣ್ಣ ವಿಚಾರದ ಜಗಳ ತಾರಕಕ್ಕೇರಿ ಕೊಲೆಯಲ್ಲಿ ಕೊನೆಯಾಗಿದೆ. ಯಾರದ್ದೋ ನಡುವಿನ ಜಗಳಕ್ಕೆ ಮತ್ಯಾರೋ ಇಲ್ಲಿ ಬಲಿಯಾಗಿದ್ದಾರೆ. ಸಮಯ ನಿನ್ನೆ ರಾತ್ರಿ 11 ಗಂಟೆ. ಸ್ಥಳ ಕೋಟ, ಉಡುಪಿ. ಇಬ್ಬರು ಯುವಕರ ಭೀಕರ ಮರ್ಡರ್, ರಸ್ತೆಯಲ್ಲಿ ಚೆಲ್ಲಿರೋ ರಕ್ತ, ಮೃತರ ಕುಟುಂಬಸ್ಥರ ಆಕ್ರಂದನ. ಈ ಮರ್ಡರ್ಗೆ ಕಾರಣ ಈ ಪಿಟ್ ಗುಂಡಿ, ಈ ಬಾವಿ. ಇದೊಂದು ಕ್ಷುಲ್ಲಕ ಕಾರಣ ಕಣ್ರಿ. ಸಣ್ಣ ಜಗಳಕ್ಕೆ ಇಬ್ಬರ ಜೀವವನ್ನೇ ತೆಗೆಯಲಾಗಿದೆ. ಈ ಡಬಲ್ ಮರ್ಡರ್ ನಡೆದಿರೋದು ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಕೋಟಾ ಗ್ರಾಮದಲ್ಲಿ. ಇಲ್ಲಿ ಹೆಣವಾಗಿರೋರು ಸ್ನೇಹಿತರಾದ ಭರತ್ ಮತ್ತು ಯತೀಶ್. ಈ ಕೊಲೆಗೆ ಕಾರಣ ಪಿಟ್ಗುಂಡಿ ಜಗಳ. ಲೋಹಿತ್ ಎಂಬುವರ ಎದುರುಗಡೆ ಮನೆಯಲ್ಲಿದ್ದ ರೌಡಿ ಶೀಟರ್ ಹರೀಶ್ ರೆಡ್ಡಿ ಮನೆಯ ಟಾಯ್ಲೆಟ್ ಪಿಟ್ ಗುಂಡಿಯ ನೀರು ತಮ್ಮ ಮನೆಯ ಬಾವಿಗೆ ಸೇರುತ್ತೆ ಅಂತ ಲೋಹಿತ್ ಪಂಚಾಯ್ತಿಗೆ ದೂರು ನೀಡಿದ್ರು. ಇದರಿಂದ ಜಿದ್ದಿಗಿಳಿದ ಹರೀಶ್ ರೆಡ್ಡಿ ಹಾಗೂ ಸೋದರ ರಾಜಶೇಖರ್ ರೆಡ್ಡಿ ರಾತ್ರಿ ಲೋಹಿತ್ ಮೇಲೆ ಜಗಳಕ್ಕಿಳಿದಿದ್ರು. ಆಗ ಬಾರ್ನಲ್ಲಿದ್ದ ತನ್ನ ಸ್ನೇಹಿತರಾದ ಭರತ್ ಹಾಗೂ ಯತೀಶ್ಗೆ ಲೋಹಿತ್ ಫೋನ್ ಅನ್ನ ಮಾಡಿ ವಿಷಯವನ್ನ ತಿಳಿಸಿದ್ದಾರೆ. ತಕ್ಷಣ ಅಲ್ಲಿಂದ ಜಗಳ ನಿಲ್ಲಿಸಲು ಬಂದಿದ್ದ ಭರತ್ ಹಾಗೂ ಯತೀಶ್ಗೆ ರೆಡ್ಡಿ ಸೋದರರು ಹಾಗೂ ಅವರ ಗ್ಯಾಂಗ್ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಿದ್ರು. ಬೆಂಗಳೂರಲ್ಲಿ ಜಾಬ್ ಆಗಿತ್ತು. ಬೆಂಗಳೂರಲ್ಲಿ ಒಂದು ಕಂಪನಿಯಲ್ಲಿ ಜಾಬ್ ಆಗಿತ್ತು. ಯಾರಿಗೇನು ತೊಂದರೆ ಮಾಡಿದವರಲ್ಲ. ಯತೀಶ್ ಭರತ್ ಅಂದ್ರೆ ತುಂಬಾ ಒಳ್ಳೆ ಹೆಸರು ಮಾಡ್ಕೊಂಡಿದ್ರು. ಒಳ್ಳೆ ವ್ಯಕ್ತಿಗಳು. ಇಬ್ರು ಕ್ಲಾಸ್ಮೇಟ್ಸ್. ಮುಂಚೆ ಅವ್ರು ಸಿಕ್ತಲ್ಲಿಂದ ಕ್ಲಾಸ್ಮೇಟ್ಸ್. ಇವಾಗಲೂ ಒಬ್ಬನೊಬ್ಬರು ಬಿಟ್ಕೊಡ್ಲಿಲ್ಲ.
ಮನೆಯೊಳಗೆ ಭಯದಿಂದ ಅಡಗಿದ್ದ ಲೋಹಿತ್ ಕುಟುಂಬಸ್ಥರ ಕಣ್ಣೆದುರೇ ಆತ್ಮೀಯ ಸ್ನೇಹಿತರ ಮರ್ಡರ್ ಆಗಿತ್ತು. ಲೋಹಿತ್ ಮನೆ ಮೇಲೂ ದಾಳಿ ಮಾಡಿರುವಂತ ರೆಡ್ಡಿ ಬ್ರದರ್ಸ್ ಅಂಡ್ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಸ್ನೇಹಿತನ ನೆರವಿಗೆ ಬಂದಿದ್ದ ಗೆಳೆಯರ ಸಾವಿನಿಂದ ಲೋಹಿತ್ ಕುಟುಂಬ ಕಂಗಾಲಾಗಿದೆ. ಯುವಕರನ್ನ ಕಳ್ಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸದ್ಯ ತನಿಖೆ ಕೈಗೆತ್ತಿಕೊಂಡಿರುವಂತಹ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಪರೀಕ್ಷಿತ್ ಶೇಟ್, ನ್ಯೂಸ್ 18 ಕನ್ನಡ, ಉಡುಪಿ. ಸುಳ್ವಾಡಿ ಮಾರಮ್ಮ ವಿಷಪ್ರಸಾದ ದುರಂತದ ಬೆನ್ನಲ್ಲೇ ಘಟಿಸಿದ ಮತ್ತೊಂದು ದುರಂತ ಅದು. ಗಂಗಮ್ಮನ ಪ್ರಸಾದ ತಿಂದು ಸಾವನ್ನಪ್ಪಿದವರ ಸಂಖ್ಯೆ ಈಗ 2ಕ್ಕೆ ಏರಿಕೆಯಾಗಿದೆ. ಒಂದೇ ಕುಟುಂಬದ 5 ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡುತ್ತಿದ್ದಾರೆ. ದುರಂತದಲ್ಲಿ ಸಾವನ್ನಪ್ಪಿದ ಕುಟುಂಬ ಕೊನೆ ಘಳಿಗೆಯಲ್ಲಿ ಆಸ್ಪತ್ರೆಯ ಬಿಲ್ ಕಟ್ಟೋಕು ಪರದಾಡಬೇಕಾದ ಪರಿಸ್ಥಿತಿಗೆ ಬಂದು ನಿಂತಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯ ಗಂಗಮ್ಮನ ಪ್ರಸಾದ ತಿಂದು ಸಾವನ್ನಪ್ಪಿರೋರ ಸಂಖ್ಯೆ 2ಕ್ಕೇರಿದೆ. ನಿನ್ನೆ ಚಿಂತಾಮಣಿಯ 28 ವರ್ಷದ ಕವಿತಾ ವಿಷಪ್ರಸಾದಕ್ಕೆ ಬಲಿಯಾಗಿದ್ರು. ರಾತ್ರಿ ಶಿಡ್ಲಘಟ್ಟ ತಾಲೂಕಿನ ಗಡಿವಿಂಚೇನಹಳ್ಳಿಯ 56 ವರ್ಷದ ಸರಸ್ವತಮ್ಮ ಅಸೂನಿಗಿದ್ರು. ಕುಟುಂಬಸ್ಥರಿಗೆ ಕವಿತಾ ಮೃತದೇಹ ಹಸ್ತಾಂತರ. ಬಿಲ್ ಕಟ್ಟಲಾಗದೆ ಸರಸ್ವತಮ್ಮ ಕುಟುಂಬದ ಕಣ್ಣೀರು. ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯಲ್ಲಿ ನಿನ್ನೆ ಸಾವನ್ನಪ್ಪಿದ್ದ ಕವಿತಾ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಮೃತದೇಹವನ್ನ ಹಸ್ತಾಂತರ ಮಾಡಲಾಯಿತು. ಚಿಂತಾಮಣಿಗೆ ಶವ ಬರ್ತಿದ್ದಂತೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತು. ಬಳಿಕ ಕುಟುಂಬಸ್ಥರು ಅಂತ್ಯ ಸಂಸ್ಕಾರ ಮಾಡಿದ್ರು. ಇನ್ನು ನಿನ್ನೆ ಚಿಂತಾಮಣಿ ಆಸ್ಪತ್ರೆಯಿಂದ ಜಾಲಪ್ಪ ಆಸ್ಪತ್ರೆಗೆ ದಾಖಲಾಗಿದ್ದ ಸರಸ್ವತಮ್ಮ ಲೋ ಬಿಪಿ ನಿಶಕ್ತಿಯಿಂದ ರಾತ್ರಿ ಕೊನೆಯುಸಿರೆಳೆದ್ರು. ಅವರ ಮರಣೋತ್ತರ ಪರೀಕ್ಷೆ ಬಳಿಕ ಬಿಲ್ ಕಟ್ಟಿದ್ರೆ ಮಾತ್ರ ಮೃತದೇಹ ನೀಡುವುದಾಗಿ ಆಸ್ಪತ್ರೆ ಸಿಬ್ಬಂದಿ ತಾಕೀತು ಮಾಡಿದ್ರು. ಬಿಲ್ ಕಟ್ಟಬೇಕು ಅಂತ ಇದ್ದಾರೆ ಸರ್. ನಮ್ಮ ಮೇಲೆ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ, ತುಂಬಾ ಕಷ್ಟ ಆಗಿದೆ. ಐಸಿದು ಪೋಸ್ಟ್ ಮಾರ್ಟಮ್ದು ಎಲ್ಲ ಬಿಲ್ ಕೇಳ್ತಾ ಇದೆ. 1100 ರೂಪಾಯಿ. ಇನ್ನು ಐಸಿ ವಾರ್ಡ್ ಎಷ್ಟು ಬಿಲ್ಲು ತರಕ್ಕೆ ಹೋಗವು. ಹಣವಿಲ್ಲದೆ ಕಣ್ಣೀರು ಹಾಕ್ತಿದ್ದ ಸರಸ್ವತಮ್ಮ ಕುಟುಂಬದ ನೋವನ್ನ ನ್ಯೂಸ್ 18 ಕನ್ನಡ ಪ್ರಸಾರ ಮಾಡಿತು. ವರದಿಯಿಂದ ಎಚ್ಚೆತ್ತುಕೊಂಡ ಉಪಸಭಾಪತಿ ಜೆಕೆ ಕೃಷ್ಣಾರೆಡ್ಡಿ ಬಿಲ್ ಕಟ್ಟೋದಾಗಿ ಹೇಳಿದ್ರು. ಆ ಬಳಿಕ ಸರಸ್ವತಮ್ಮ ಮೃತದೇಹವನ್ನ ಕುಟುಂಬಕ್ಕೆ ಹಸ್ತಾಂತರಿಸಲಾಯಿತು. ಹೆಂಡತಿ ಅಂತ್ಯ ಸಂಸ್ಕಾರಕ್ಕೆ ಹೋಗಲಾಗಲಿಲ್ಲ ಪತಿ. ಕುಟುಂಬವೇ ಆಸ್ಪತ್ರೆಯಲ್ಲಿ ನರಳಾಟ. ಚಿಂತಾಮಣಿಯ ಕವಿತಾ ಪತಿ ಗಂಗಾಧರ್ ಸೇರಿದಂತೆ 2 ಮಕ್ಕಳು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಹೆಂಡತಿ ಸಾವಿನ ಸುದ್ದಿ ತಿಳಿದು ಅಂತ್ಯ ಸಂಸ್ಕಾರಕ್ಕೆ ಹೋಗಲು ಗಂಗಾಧರ್ ಹಠ ಮಾಡಿದ್ರು. ಗಂಗಾಧರ್ ಆರೋಗ್ಯ ಸ್ಥಿತಿ ಕ್ಷೀಣಿಸಿರೋದ್ರಿಂದ ಐಸಿಯುನಲ್ಲೇ 2 ದಿನ ಇರುವಂತೆ ವೈದ್ಯರು ಮನವಿ ಮಾಡಿದ್ರು. ಹೀಗಾಗಿ ಪತ್ನಿ ಅಂತ್ಯ ಸಂಸ್ಕಾರಕ್ಕೂ ಗಂಗಾಧರ್ ಹೋಗಲಾಗಲಿಲ್ಲ. ಸದ್ಯ ಗಂಗಾಧರ್ ಸೇರಿದಂತೆ ಮಕ್ಕಳಾದ ಗಾನವಿ, ಚರಿತಾ ಆರೋಗ್ಯದಲ್ಲಿ ಚೇತರಿಕೆಯಾಗಿದೆ. ಗಂಗಾಧರ್ ಸೋದರ ರಾಜ ಮತ್ತು ಪತ್ನಿ ರಾಧಾ ಕೂಡ ಗುಣಮುಖರಾಗ್ತಿದ್ದಾರೆ. ಒಂದೇ ಕುಟುಂಬದ 5 ಸಾವಿನ ದವಡೆಯಿಂದ ಪಾರಾಗಿದ್ದಾರೆ. ಇನ್ನು ಇಷ್ಟೆಲ್ಲ ದುರಂತಕ್ಕೆ ಕಾರಣ ಫುಡ್ ಪಾಯ್ಸನ್ ಅಂತ ಹೇಳಲಾಗ್ತಿದೆ. 5 ಜನದಲ್ಲಿ 5 ಜನನು ಗುಣಮುಖರಾಗೋ ಹಂತದಲ್ಲಿದ್ದಾರೆ. ಒಬ್ರು ಮಾತ್ರ ಒಂದು ಸ್ವಲ್ಪ ಮೂತ್ರದ ಔಟ್ಪುಟ್ ಕಡಿಮೆ ಇದೆ. ಅವ್ರೊಂದು ಸ್ವಲ್ಪ ಟ್ರೀಟ್ಮೆಂಟ್ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ ಕೊಡ್ಬೇಕಾಗುತ್ತೆ. ಅದನ್ನ ಕೊಡ್ತಾ ಇದ್ದಾರೆ. ಅತ್ತ ಚಿಂತಾಮಣಿ ಪೊಲೀಸರು ವಶಕ್ಕೆ ಲಕ್ಷ್ಮಿ ಮತ್ತು ಅಮರಾವತಿಯನ್ನ ವಿಚಾರಣೆ ಮಾಡ್ತಿದ್ದಾರೆ. ಇದುವರೆಗೂ 12 ಮಂದಿಯನ್ನ ವಿಚಾರಣೆ ಮಾಡಲಾಗಿದೆ. ಮೇಲ್ನೋಟಕ್ಕೆ ಈ ದುರಂತ ಫುಡ್ ಪಾಯ್ಸನ್ ಇಂದಾಗಿದೆ ಎನ್ನಲಾಗ್ತಿದೆ. ಆದ್ರೆ ಎಫ್ಎಸ್ಎಲ್ ವರದಿಯಿಂದ ಸತ್ಯ ಗೊತ್ತಾಗಲಿದೆ. ಚಿಕ್ಕಬಳ್ಳಾಪುರದಿಂದ ನವೀನ್ ಜೊತೆ ರಘುರಾಜ್, ನ್ಯೂಸ್ 18 ಕನ್ನಡ, ಕೋಲಾರ. ಮಂಗನ ಕಾಯಿಲೆ ಮಲೆನಾಡು ಭಾಗದಲ್ಲಿ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ಈಗಾಗಲೇ ಈ ಮಾರಕ ಕಾಯಿಲೆಗೆ 10 ಮಂದಿ ಬಲಿಯಾಗಿದ್ದು ಆಗಿದೆ. ಜನರ ಜೊತೆಗೆ ಜಾನುವಾರುಗಳಿಗೂ ಕೂಡ ಕಾಯಿಲೆಯ ಭೀತಿ ಕಾಡ್ತಾ ಇದೆ. ಇನ್ನು ಕರಾವಳಿ ಭಾಗಕ್ಕೂ ಕೂಡ ವ್ಯಾಪಿಸಿ ಭೀತಿಯನ್ನ ಜಾಸ್ತಿ ಮಾಡ್ತಿದೆ. ಇದೀಗ ಕೆಎಫ್ಡಿ ಕೇಸಲ್ಲಿ ಪ್ರಕರಣ ದಾಖಲಾಗಿದೆ.
ಮಂಗನ ಕಾಯಿಲೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಜನರ ಬದುಕನ್ನ ನಾಶ ಮಾಡ್ತಿದೆ. ಈಗಾಗಲೇ 10 ಮಂದಿ ಮೃತಪಟ್ಟಿರೋದ್ರಿಂದ ಈ ಕಾಯಿಲೆ ದಿನೇ ದಿನೇ ಹೆಚ್ಚಾಗೋ ಆತಂಕದಲ್ಲಿದ್ದಾರೆ ಜನ. ಜಾನುವಾರುಗಳನ್ನ ಹೊರಗೆ ಬಿಡಂಗಿಲ್ಲ, ಮನೆಯೊಳಗೆ ಕಟ್ಟಿ ಹಾಕಿಕೊಳ್ಳಲು ಆಗ್ತಿಲ್ಲ. ಅರಳಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದು ಮಂಗನ ಕಾಯಿಲೆಯ ಮತ್ತೊಂದು ಮುಖ. ಜಾನುವಾರುಗಳು ಮತ್ತು ಸಾಕು ಪ್ರಾಣಿಗಳು ಕಾಡಿಗೆ ಹೋಗಿ ಬರ್ತಾ ಇರೋದ್ರಿಂದ ಮತ್ತೆ ರೋಗ ಹರಡೋ ಸಾಧ್ಯತೆಗಳು ಹೆಚ್ಚಾಗಿವೆ. ಜಾನುವಾರುಗಳ ಜೊತೆ ಕೆಎಫ್ಡಿ ವೈರಸ್ ಪೀಡಿತ ಉಣ್ಣೆಗಳು ಕೊಟ್ಟಿಗೆ ಸೇರ್ತಾ ಇದ್ದು ರೋಗ ಹರಡ್ತಾ ಇದೆ. ಹೀಗಾಗಿ ಜಾನುವಾರುಗಳಿಗೆ ಜಿಲ್ಲಾಡಳಿತ ಸೂಕ್ತ ಮೇವು ಒದಗಿಸಬೇಕು ಅಂತ ಜನ ಆಗ್ರಹಿಸಿದ್ದಾರೆ. ಕೆಲವು ಖರೀದಿ ಮಾಡೋಕೆ ಸ್ಟೇಜಿಗೆ ಇದ್ದು ಸ್ವಲ್ಪ ಖರೀದಿ ಮಾಡ್ಕೊಂಡು 1 ತಿಂಗಳಿಗೆ ಆಗೋಷ್ಟನ್ನ ಖರೀದಿ ಮಾಡಿ ಇಟ್ಕೊಂಡ್ರೆ ಅದನ್ನು 2-3 ತಿಂಗಳಿಗೆ ಆಗೋಷ್ಟು ಹಾಕ್ತಿದ್ದಾರೆ. ಅದನ್ನು ಹೊಟ್ಟೆ ತುಂಬುವಷ್ಟು ಅಂತಲ್ಲ, ಅದ್ರ ಜೀವ ಇಳುಗಳ ಮಟ್ಟಿಗೆ ಇಟ್ಕೊಂತಿದ್ದಾರೆ ದನಗಳ ರಾಸುಗಳನ್ನೆಲ್ಲ. ಕೆಲವರಿಗೆ ಇಲ್ಲ, ಹುಲ್ಲು ಸಿಗ್ತಾ ಇಲ್ಲ. ಈ ಸರೌಂಡಿಂಗ್ಸ್ ಅಲ್ಲಿ ಯಾವ್ದು ಹುಲ್ಲು ಸಿಗ್ತಾ ಇಲ್ಲ. ಇನ್ನು ತಾಳಗುಪ್ಪ ಆ ಕಡೆ ಅಂತ ತರಬೇಕು. ಅಲ್ಲೂ ಕೂಡ ಈ ಸರಿ ಸ್ಕೇರ್ಸಿಟಿ ಇದೆ. ಸರ್ಕಾರಕ್ಕೆ ಮೇವುಗಳನ್ನು ಸಪ್ಲೈ ಆದ್ರೂ ಅನುಕೂಲವೇ ನಮ್ಗೆ ಈಗಿಲ್ಲ ಈ ಭಾಗಕ್ಕೆ. ಮಾನವ ಹಕ್ಕು ಆಯೋಗದಿಂದ ಸುಮೋಟೋ ಕೇಸ್. ಮಂಗನ ಕಾಯಿಲೆ ನಿಯಂತ್ರಿಸುವಲ್ಲಿ ಶಿವಮೊಗ್ಗ ಜಿಲ್ಲಾಡಳಿತ ವಿಫಲವಾಗಿದೆ ಅಂತ ಶಿವಮೊಗ್ಗ ಜಿಲ್ಲಾ ಕೆಎಫ್ಡಿ ಜನಜಾಗೃತಿ ಒಕ್ಕೂಟ ಆರೋಪಿಸಿದೆ. ಈ ಬಗ್ಗೆ ಹೋರಾಟಗಾರ ಶಶಿ ಸಂಪಳ್ಳಿ ಸುಮೋಟೋ ಕೇಸ್ ದಾಖಲಿಸಿಕೊಳ್ಳುವಂತೆ ಮನವಿ ಮಾಡಿದ್ರು. ಮನವಿ ಪರಿಗಣಿಸಿರೋ ಮಾನವ ಹಕ್ಕು ಆಯೋಗ ಜಿಲ್ಲಾಡಳಿತದ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದೆ. ಉತ್ತರ ಕನ್ನಡದಲ್ಲೂ ಹೆಚ್ಚಾಗ್ತಿದೆ ಭೀತಿ. ಶಿವಮೊಗ್ಗ ಭಾಗದಲ್ಲಿ ಕಾಣಿಸಿಕೊಂಡಿದ್ದ ಮಂಗನ ಕಾಯಿಲೆ ಉತ್ತರ ಕನ್ನಡದ ಶಿರಸಿ, ಸಿದ್ದಾಪುರ, ಯಲ್ಲಾಪುರ ತಾಲೂಕಿನಲ್ಲೂ ಹರಡಿದೆ. ಈಗಾಗಲೇ ಜಿಲ್ಲೆಯಲ್ಲಿ 30 ಮಂಗಗಳು ಸಾವನ್ನಪ್ಪಿವೆ. ಅದರಲ್ಲಿ ಶಿರಸಿ, ಬನವಾಸಿಯಲ್ಲಿ ತಲಾ 1 ಹಾಗೂ ಸಿದ್ದಾಪುರದ 2 ಮಂಗಗಳ ಕಳೆಬರದ ಸ್ಯಾಂಪಲ್ನಲ್ಲಿ ಕೆಎಫ್ಟಿ ವೈರಸ್ ದೃಢಪಟ್ಟಿದೆ. ಈಗಾಗಲೇ ಜಿಲ್ಲೆಯಲ್ಲಿ 2 ಕಾಯಿಲೆಗೆ ಬಲಿಯಾಗಿರುವುದರಿಂದ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ. ಶಾಸಕ ಶಿವರಾಮ್ ಹೆಬ್ಬಾರ್ ಯಲ್ಲಾಪುರ ತಾಲೂಕಿನ ಗ್ರಾಮಗಳಲ್ಲಿ ಪರಿಶೀಲನೆ ನಡೆಸಿದ್ರು. ಈಗಲೇ ಪಕ್ಕದ ಸಾಗರದಲ್ಲಿ ಮತ್ತು ಸಿದ್ದಾಪುರದಲ್ಲಿ, ಸಾಗರದಲ್ಲಿ 6 ಜನ, ಸಿದ್ದಾಪುರದಲ್ಲಿ 2 ಜನ ಈ ಒಂದು ಕಾಯಿಲೆಯಿಂದ ಮೃತಪಟ್ಟಿದ್ದು ನಮ್ಮ ಗಮನದಲ್ಲಿದ್ದಾಗ ನಾವು ಪ್ರಿಕಾಷನರಿಯಾಗಿ ಈ ಕ್ಷೇತ್ರದಲ್ಲಿ ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಆ ಕಾರಣಕ್ಕಾಗಿ ಏನೆಲ್ಲ ಅದಕ್ಕೆ ಔಷಧಿಗಳು ಬೇಕು ಆ ಎಲ್ಲ ಔಷಧಿಗಳನ್ನು ಕೂಡ ಸಂಗ್ರಹವಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಬಂದಿತ್ತು. ಅದಕ್ಕೆ ಸ್ಥಳ ಪರಿಶೀಲನೆಗೆ ಇವತ್ತು ಬಂದಿದ್ದೇನೆ. ಅಧಿಕಾರಿಗಳ ತಂಡ ಸಹ. ಒಟ್ಟಾರೆ ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಮರಣ ಮೃದಂಗ ಬಾರಿಸಿದ ಮಂಗನ ಕಾಯಿಲೆ ಎಲ್ಲೆಡೆ ಹರಡ್ತಾ ಇದೆ. ಶಿವಮೊಗ್ಗದಿಂದ ನಾಗರಾಜು ಜೊತೆ ರಾಘವೇಂದ್ರ ಶಿಂಗನಮನೆ, ನ್ಯೂಸ್ 18 ಕನ್ನಡ, ಕಾರವಾರ. ಬಿಜೆಪಿ ನಾಯಕರು ಬರ ಅಧ್ಯಯನ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರ ಅಧ್ಯಯನ ಮಾಡಿದ್ರು. ಹಿರಿಯೂರು ತಾಲೂಕಿನ ಧರ್ಮಪುರ ಕಂಡೇನಹಳ್ಳಿ ಮಾರ್ಗದಲ್ಲಿ ಬರ ಪರಿಶೀಲನೆ ಮಾಡಿದ್ರು. ರೈತರೊಂದಿಗೆ ಬರದ ಬಗ್ಗೆ ಚರ್ಚೆಯನ್ನ ಮಾಡಿ ಮಾಹಿತಿಯನ್ನ ಪಡೆದ್ರು. ಬರ ವೀಕ್ಷಣೆ ಬಳಿಕ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಅಧಿಕಾರಿಗಳಿಗೆ ಬಿಎಸ್ವೈ ಕ್ಲಾಸ್ ತಗೊಂಡ್ರು. ಜೊತೆಗೆ ಆತ್ಮಹತ್ಯೆ ಮಾಡಿಕೊಂಡ ರೈತನ ಮನೆಗೆ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ, ಕತ್ತೆ ಕಾಯಲು ಹೋಗಿದ್ದೀರಾ ಅಂತ ರೇಗಿದ ಘಟನೆಯೂ ನಡೆಯಿತು. ಅಲ್ಲರೇ ಈಗ ಘಟನೆ ಆಗಿ 23-24 ದಿವಸ ಆಗಿದೆ. ಏನ್ ನಿಮ್ ತಲೆ ಸಂಗ್ರಹ ಮಾಡೋದು, ಮಾಹಿತಿ ಕಲೆಕ್ಟ್ ಮಾಡುವಂತದ್ದು? 24 ಗಂಟೆ ಆತ್ಮಹತ್ಯೆ ಆದ ತಕ್ಷಣ DC ಅಥವಾ ನಿಮ್ ಕಡೆಯವ್ರು ಯಾರಾದ್ರೂ ಸ್ಪಾಟ್ಗೆ ಹೋಗ್ಬೇಕಾಗಿತ್ತು, ಅವರು ಧೈರ್ಯ ಹೇಳ್ಬೇಕಾಗಿತ್ತು. ಮಾಹಿತಿಗಳು ತಗೊಂಡು ನಿಮ್ ತಹಸೀಲ್ದಾರ್ ಕತ್ತೆ ಕಾಯ್ತಾನ ಅಲ್ಲಿ? ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರೆ ತಮಾಷೆ ಮಾಡ್ತೀರೇನ್ರಿ? ನೋಡ್ತಾ ಕುಂತಿರ್ತೀರೇನ್ರಿ? ಅಲ್ಲೋಗಿ ಆ ಕಣ್ಣೀರಿನ ಕತೆ ನೋಡ್ಕೊಂಡು ಮನೆ ಊರಿಗೆ ಹೋಗಿ. ಐ ಆಮ್ ವೆರಿ ಸಾರಿ. ನೀವು ಉತ್ತರ ಕೊಡೋದನ್ನ ನಿಮ್ಮನೇಲೆ ಈ ಘಟನೆ ನಡೆದ್ರೆ ಏನು ಉತ್ತರ ಕೊಡ್ತಿದ್ರಿ? ಈ ಥರ DC ಅವರೇ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ನನಗೆ ಗೊತ್ತಿಲ್ಲ ಯಾಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ತಾರೆ, ನಿಮ್ಮ ಮೀಟಿಂಗಲ್ಲಿ ಈ ಚರ್ಚೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅಲ್ಲರೇ ಈಗ ಆ ಘಟನೆ ಆಗಿ 23 ಚಿತ್ರದುರ್ಗದಲ್ಲಿ ಬರ ಪರಿಶೀಲನೆ ಆದ ನಂತರ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಹಲವು ಗ್ರಾಮಗಳಿಗೆ ಬಿಎಸ್ವೈ ಭೇಟಿ ಕೊಟ್ಟು ಅಲ್ಲಿ ಬರ ಅಧ್ಯಯನ ಮಾಡಿದ್ರು. ಬರಕ್ಕೆ ತುತ್ತಾಗಿರುವ ಅಡಿಕೆ, ತೆಂಗು ಬೆಳೆಯನ್ನ ವೀಕ್ಷಿಸಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಸರ್ಕಾರ ಜನರ ಪಾಲಿಗೆ ಬದುಕಿದ್ದು ಸತ್ತಂತಿದೆ, ರೈತರು ಬೀದಿಗೆ ಬಿದ್ದಿದ್ದಾರೆ ಅಂತ ಸರ್ಕಾರದ ಮೇಲೇನೆ ಕಿಡಿಕಾರಿದ್ರು. 5-6 ಜಿಲ್ಲೆಗಳಲ್ಲಿ ಬರಗಾಲ ವೀಕ್ಷಣೆಯನ್ನು ಮಾಡಿಕೊಂಡು ಇವತ್ತೀಗ ತುಮಕೂರು ಜಿಲ್ಲೆಗೆ ನಾನು ಬಂದಿದ್ದೇನೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು 3 ತಾಲೂಕನ್ನು ನೋಡಿಕೊಂಡು ಅಲ್ಲಿಂದ DC ಆಫೀಸಲ್ಲಿ ರಿವ್ಯೂ ಮಾಡಿ ಬಂದೆ. ಅಲ್ಲಿ ಬಾಳೆ ತೋಟ, ತೆಂಗಿನ ತೋಟ, ದ್ರಾಕ್ಷಿ, ದಾಳಿಂಬೆ ತೋಟ ಸಂಪೂರ್ಣ ನಾಶ ಆಗಿರೋದು. ಇಲ್ಲಿ ನೋಡ್ತಾ ಇರ್ಬೇಕಾದ್ರೆ ಅಡಿಕೆ ತೋಟ ಸಂಪೂರ್ಣ ನಾಶ ಆಗಿರೋದು. ಕಳೆದ 25-30 ವರ್ಷದಿಂದ
ಮಕ್ಕಳನ್ನು ಸಾಕಿದಂಗೆ ಸಾಕಿರೋ ರೈತ ಇವತ್ತು ಬೀದಿ ಪಾಲಾಗಿದ್ದಾನೆ. ಈ ಬರಗಾಲವನ್ನು ಎದುರಿಸೋದ್ರಲ್ಲಿ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಸಂಪೂರ್ಣ ಕುಂಭಕರ್ಣ ನಿದ್ರೆಯಲ್ಲಿ. ಇನ್ನು ವಿಜಯಪುರದಲ್ಲಿ ಶಾಸಕ ಕೆಎಸ್ ಈಶ್ವರಪ್ಪ ಬರ ಅಧ್ಯಯನ ಮಾಡಿದ್ರು. ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿಯಲ್ಲಿ ಪರಿಶೀಲನೆ ಮಾಡಿದ್ರು. ಈ ವೇಳೆ ರೈತರೊಂದಿಗೆ ಈಶ್ವರಪ್ಪ ವಾಗ್ವಾದಕ್ಕೆ ಇಳಿದಿದ್ರು. ಜಮೀನಿನ ದಾರಿ ವಿಚಾರವಾಗಿ ರಾಜಕಾರಣ ಮಾಡಬಾರದು ಅಂತ ರೈತ ಮುಖಂಡ ಈಶ್ವರಪ್ಪ ಅವರನ್ನ ಪ್ರಶ್ನಿಸಿದ್ರು. ಇದಕ್ಕೆ ಆಕ್ರೋಶದಿಂದಲೇ ಉತ್ತರಿಸಿದ ಈಶ್ವರಪ್ಪ, ನಿಮ್ಮ ರೈತ ಸಂಘಗಳೇನು ರಾಜಕೀಯ ಮಾಡೋದಿಲ್ವಾ ಅಂತ ವಾಗ್ವಾದಕ್ಕೆ ಇಳಿದ್ರು. ದುಡ್ಡು ಹಾಕೊಂಡು ಹೋರಾಟ ಮಾತಾಡಕ್ ಸುಲಭ ಸ್ವಾಮಿ. ಯಾವಾಗ್ಲೂ ರಾಜಕಾರಣದಲ್ಲಿ ನಾವು ಬಡದಾದ್ರೂ ಒಂದಾಗ್ತೀವಿ. ನೀವು ರೈತ ಸಂಘ ಎಷ್ಟು ಬಡದಾಡ್ ಎಷ್ಟು ಗುಂಪಾಗ್ಯಾವ. ರಾಜಕೀಯದಿಂದ ರೈತ ಸಂಘ ಕೆಟ್ಟಿದ್ರಿ, ನಮ್ಮ ಹತ್ರ ಯಾಕೆ ಬಂದ್ರಿ? ನಿಮ್ಗೆ ಕೇಳಕ್ ಬಂದಾರ. ಈಗಲ್ಲ, ನಮ್ಮ ರಾಜಕೀಯಕ್ಕೆ ನೀವು ಬಂದ್ ಹಾಳಾಗೋದ್ರಿ. ನೀವು MLA ಆಗ್ಬೇಕು ಅಂತ ಪ್ರಯತ್ನ ಮಾಡ್ರಿ, ಬಿದ್ದೋದ್ರಿ. ಬೇರೆ ಬೇರೆ ಸಂಘಟನೆ ನಮ್ಮ ಮನೆಯಿಂದ ದುಡ್ಡು ಹಾಕೊಂಡು ಹೋರಾಟ ಮಾಡ್ತಾರೆ. ಮಾಡ್ಕೊಂಡು ನಮ್ ಸಂಸಾರ ಮಾಡ್ಕೊಂಡಿದ್ದೀವಿ. ಮಾತಾಡಕ್ ಸುಲಭ ಸ್ವಾಮಿ. ಯಾವಾಗ್ಲೂ ರಾಜಕಾರಣದಲ್ಲಿ ನಾವು ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಮತ್ತೆ ವಿವಾದಕ್ಕೀಡಾಗಿದ್ದಾರೆ. ಕೊಡಗಿನ ಮಾದಾಪುರದಲ್ಲಿ ನಡೆದಂತಹ ಹಿಂದೂ ಐಕ್ಯತಾ ಸಮಾವೇಶದಲ್ಲಿ ಮಾತನಾಡಿದ ಅವರು, ಹಿಂದೂ ಹುಡುಗಿಯರನ್ನ ಮುಟ್ಟುವ ಕೈಗಳನ್ನ ಕತ್ತರಿಸಿ ಹಾಕಿ ಅಂತ ವಿವಾದದ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಶಬರಿಮಲೆಗೆ ಮಹಿಳೆಯರ ಪ್ರವೇಶ ವಿಚಾರದ ಬಗ್ಗೆಯೂ ವಿವಾದಾತ್ಮಕ ಹೇಳಿಕೆಯ ಕಿಡಿ ಹೊತ್ತಿಸಿದ್ದಾರೆ. ಈ ದೇವಸ್ಥಾನದ ಅಭಿವೃದ್ಧಿಯೊಂದಿಗೆ ನಮ್ಮ ಮಾನಸಿಕತೆಯ ಮೂಲಭೂತ ಯೋಚನೆಯಲ್ಲಿಯೂ ಕೂಡ ಬದಲಾವಣೆ ಆಗಬೇಕು. ನಮ್ಮ ಸುತ್ತಮುತ್ತಲ ಸಮಾಜದ ಆಗುಹೋಗುಗಳನ್ನ ನಾವು ಒಟ್ಟಾರೆ ಗಮನಿಸಬೇಕು. ಅದು ಯಾವ ಸಮಾಜ, ಅಲ್ಲಿ ಏನಾಯ್ತು, ಯಾವ ಹುಡುಗಿಯನ್ನು ಹಾರಿಸ್ಕೊಂಡೋದ್ರು, ಅದು ಯಾವ ಜಾತಿಯ ಪ್ರಶ್ನೆ ಇಲ್ಲ. ಹಿಂದೂ ಹುಡುಗಿಯ ಮೈ ಮುಟ್ಟಿದಾನಂತಂದ್ರೆ ಬಹುತೇಕ ಆ ಕೈ ಇರಬಾರದಲ್ಲಿ. ಈ ದೇವಸ್ಥಾನದ ಅಭಿವೃದ್ಧಿಯೊಂದಿಗೆ ನಮ್ಮ ಮಾನಸಿಕತೆಯ ಮೂಲಭೂತ ಯೋಚನೆಯಲ್ಲಿಯೂ ಕೂಡ ಬದಲಾವಣೆ ಆಗಬೇಕು. ನಮ್ಮ ಸುತ್ತಮುತ್ತಲ ಸಮಾಜದ ಆಗುಹೋಗುಗಳನ್ನ ನಾವು ಒಟ್ಟಾರೆ ಗಮನಿಸಬೇಕು. ಅದು ಯಾವ ಸಮಾಜ, ಅಲ್ಲಿ ಏನಾಯ್ತು, ಯಾವ ಹುಡುಗಿಯನ್ನು ಹಾರಿಸ್ಕೊಂಡೋದ್ರು, ಅದು ಯಾವ ಜಾತಿಯ ಪ್ರಶ್ನೆ ಇಲ್ಲ. ಹಿಂದೂ ಹುಡುಗಿಯ ಮೈ ಮುಟ್ಟಿದಾನಂತಂದ್ರೆ ಬಹುತೇಕ ಆ ಕೈ ಇರಬಾರದಲ್ಲಿ. ಅದು ಎರಡು ರಾಜ್ಯಗಳ ನಡುವಿನ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಉತ್ಸವ. ನಮ್ಮ ರಾಜ್ಯದವರು ನೆರೆ ರಾಜ್ಯಕ್ಕೆ ಹೋಗಿ ಹಬ್ಬವನ್ನ ಮಾಡ್ತಾರೆ. ಅದೇ ರೀತಿ ಕೇರಳದಲ್ಲಿ ಕೊಡಗಿನವರ ಉತ್ಸವ ವಿಶೇಷವಾಗಿತ್ತು. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಲರವ ಜೋರಾಗಿತ್ತು. ಇದು ದೇವರನಾಡು ಕೇರಳದ ಕಣ್ಣೂರು ಜಿಲ್ಲೆಯ ಉಳಿಕಲ್ನಲ್ಲಿ ಆಚರಿಸೋ ಬೈತೂರು ಉತ್ಸವ. ಆದರೆ ಈ ಉತ್ಸವ ಕೇರಳದಲ್ಲಿ ನಡೆದರೂ ಅದರ ಆಚರಣೆಯಲ್ಲಿ ಭಾಗಿಯಾಗೋದು ನಮ್ಮ ಕೊಡಗಿನವರು. ಕೇರಳಕ್ಕೂ ಕೊಡಗಿಗೂ ಇರೋ ಅವಿನಾಭಾವ ಸಂಬಂಧಕ್ಕೆ ಈ ಬೈತೂರು ಉತ್ಸವವೇ ಸಾಕ್ಷಿ. ಹೇಗಂದ್ರೆ ಕೊಡಗಿನ ಬಹುತೇಕ ಎಲ್ಲಾ ದೇಗುಲಗಳಲ್ಲಿ ಮೈಮೇಲೆ ಬರೋ ದೇವತೆಗಳಿವೆ ಎಂಬ ನಂಬಿಕೆ ಇದೆ. ಬೈತೂರು ಉತ್ಸವದ ದಿನ ಈ ಎಲ್ಲಾ ದೇವತೆಗಳು ಕೇರಳಕ್ಕೆ ಬಂದು ಕುಣಿಯುತ್ತವೆ. ಬೈತೂರು ಉತ್ಸವಕ್ಕೆ ಬಂದು ಇಲ್ಲಿಯ ಕೋಮರಕಚ್ಚ ದೇವರ ಆಶೀರ್ವಾದ ಪಡೆಯೋದು ವಾಡಿಕೆ. ಈ ಆಶೀರ್ವಾದದಿಂದ ದೇವತೆಗಳ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ. ಕೊಡಗು ಜಿಲ್ಲೆಯಲ್ಲಿ ನಮ್ಮ ಸಂಪ್ರದಾಯ ಪ್ರಕಾರ ಎಲ್ಲ ದೇವಸ್ಥಾನಗಳಲ್ಲಿ ಒಂದು ದೇವರು ಬರೋದು ಅಂತ ಒಂದು ಇದೆ. ಮೈ ಮೇಲೆ ಬರುವಂಥ ಎಲ್ಲ ಜನರು ಕೂಡ ಅಲ್ಲಿ ಹೋಗಿ ಅವರ ಒಂದು ವಿಶೇಷ ಏನು ಅಂತ ಹೇಳಿದರೆ ಅಲ್ಲಿ ಎಲ್ಲವರ ಆಯುಧಗಳನ್ನು ಒಂದು ರಕ್ಷಣೆ ಮಾಡಿ ಇಡ್ತಾರೆ. ಹಾಗಾಗಿ ಕೇರಳಕ್ಕೂ ಕೊಡಗು ಜಿಲ್ಲೆಗೂ ಅದು ಅವಿಭಾಜ್ಯ ಒಂದು ಸಂಗತಿ ಕೂಡ ಆಗಿದೆ. ದೇವತೆಗಳು ಸುಮಾರು 5 ಕಿಲೋಮೀಟರ್ ದೂರ ಕುಣಿಯುತ್ತಾ ಸಾಗಿ ದೇಗುಲದಲ್ಲಿ ಮೆರವಣಿಗೆ ಸಮಾಪ್ತಿಯಾಗುತ್ತೆ. ಇದಕ್ಕೂ ಮುನ್ನ ರಾತ್ರಿ ನಡೆಯೋ ಕಲಾ ತಂಡಗಳ ನೃತ್ಯ, ವೇಷಭೂಷಣ, ಚಂಡೆಮದ್ದಳೆ ವಾದ್ಯ ಕಣ್ಣಿಗೆ ಹಬ್ಬದಂತೆ ಕಾಣುತ್ತೆ. ಒಂದು ವಾರ ನಡೆದ ಬೈತೂರು ಉತ್ಸವ ಮುಕ್ತಾಯವಾಗಿದೆ. ಆಧುನಿಕತೆಯ ಕಾಲದಲ್ಲೂ ಕೊಡವರು ಸಂಪ್ರದಾಯವನ್ನ ಪಾಲಿಸುತ್ತಿದ್ದಾರೆ. ರವಿಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು. ಇದು ಇವತ್ತಿನ ಕನ್ನಡ ನಾಡಿ. ಈಗ ನಾನಿನ್ನ ಬಿಡಲಾರೆ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.